ದೇವರಾಟದಿ ದೇವರೇ ಸೋತು ಹೋದನು. ನೀ ಹೆಣ್ಣೋ ಗಂಡೋ ಅರಿಯದೆ ಅವನು ಸುಮ್ಮನಾದನು. ಬೇರೆ ದಾರಿ ಕಾಣದೆ ಕಡೆಗೆ ಏನು ತೋಚದೆ ಅಂದದ ಬೊಂಬೆ ಮಾಡಿದ. ನಿನ್ನ ಬೊಂಬೆ ಮಾಡಿದ, ನಿನ್ನ ಬೊಂಬೆ ಮಾಡಿದ. ನನ್ನ ನೋಡಿ ನಗ್ತಿದ್ಯಾ? ನಗು, ಇನ್ನ ಜೋರಾಗಿ ನಗು. ನನ್ನ ನೋಡಿ ಆ ದೇವ್ರೆ ನಗ್ತಿರುವಾಗ ನೀ ನಗ್ದೆ ಇನ್ನೇನ್ ಮಾಡ್ತೀಯ ಹೇಳು? ಬೊಂಬೆ, ನಾನ್ ಮೋಸ ಹೋಗ್ಬಿಟ್ಟೆ ಬೊಂಬೆ, ಮೋಸ ಹೋಗ್ಬಿಟ್ಟೆ. ನಾನ್ ಬೇರೆಯವ್ರ ತರ ಈ ಸಮಾಜದಲ್ಲಿ ಬದುಕಕ್ಕೆ ಬಿಡಲ್ಲ. ಬೊಂಬೆ, ನಾವು ಹೇಗೆ ಹುಟ್ಟಿದೀವೋ ಹಾಗೆ ಬದುಕ್ ಸಾಯ್ಬೇಕಂತೆ. ಯಾಕೆ ನಾವು ಬೇರೆಯವ್ರ ತರ ಬದುಕಬಾರ್ದು? ಯಾಕೆ ಬದುಕಕ್ ಬಿಡಲ್ಲ? ನಮ್ಮನ್ನ ದೇವ್ರ ಮಕ್ಳು ಅಂತಾರೆ, ಆದ್ರೆ ದೆವ್ವದ ತರ ನೋಡ್ತಾರೆ. ನಾನ್ ಹೆಣ್ಣಾಗ್ಬೇಕು ಅಂತ ಬಯಸಿದ್ದಪ್ಪ, ಎಲ್ರ ತರ ಸಂಸಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದಪ್ಪ, ಗಂಡನ್ ಸೇವೆ ಮಾಡ್ಬೇಕು ಅಂತ ಕನ್ಸ್ ಕಟ್ಟಿದ್ದಪ್ಪ. ಹೇಳು ಬೊಂಬೆ, ಹೇಳು. ನೀನ್ ಎಲ್ಲದಕ್ಕೂ ನಗ್ತಾನೆ ಇರ್ತೀಯ. ನೀನೊಂಥರ ಗರ್ಭಗುಡಿಲಿರೋ ಕಲ್ಲಿನ ದೇವ್ರ ತರ ಏನೇ ಹೇಳಿದ್ರು ನಗ್ತಾನೆ ಇರ್ತೀಯ. ನಿನ್ನಿಂದ ಕಲಿಯೋದು ತುಂಬಾ ಇದೆ ಬೊಂಬೆ. ಏನೇ ಕಷ್ಟ ಬಂದ್ರು, ಜೀವನದಲ್ಲಿ ಏನೇ ಆದ್ರೂ ನಗ್ತಾನೆ ಇರ್ಬೇಕು ಅನ್ನೋ ತರ ನಗ್ತಿರ್ತೀಯ. ನಿನ್ಗೂ ಜೀವ ಇದ್ದು ನೀನು ಒಬ್ಬನ ಇಷ್ಟಪಟ್ಟಿದ್ರೆ ನಿನಗೆ ಗೊತ್ತಾಗ್ತಿತ್ತು. ವೇದ್ ಬಗ್ಗೆ ಎಷ್ಟು ಕನಸು ಕಟ್ಟಿದೆ, ಆದ್ರೆ ಅದೆಲ್ಲ ಇವತ್ತು ಮಣ್ಪಾಲಾಗೋಯ್ತು. ಅವ್ನು ನನಗ್ ಸಿಗಲ್ಲ. ವೇದ್ ನಿನ್ನ ಬಿಟ್ಟಿರಕ್ ಆಗಲ್ಲ. ವೇದ್ ನನಗ್ ಬೇಕು, ವೇದ್ ನನಗ್ ಬೇಕು. ಅವನ್ ಬಿಟ್ಟು ನನ್ನಿಂದ ಇರಕ್ ಆಗಲ್ಲ. ಅವನ್ ಪ್ರೀತಿ ಬೇಕು, ಅವನ್ ಜೊತೆಗಿರ್ಬೇಕು, ಅವನ್ ಸಾನ್ನಿಧ್ಯ ಬೇಕು ಬೊಂಬೆ. ನನಗ್ ವೇದ್ ಬೇಕು, ನನಗ್ ವೇದ್ ಬೇಕು. ತಪ್ಪೇನಿದೆ, ಪ್ರೀತಿ ಮಾಡಿದೆ. ನೀ ಮಾಡಿದ ಪ್ರೀತಿಯು ಹಿಂದೆಕೋ ತಪ್ಪಾಗಿದೆ. ಪ್ರೇಮವೆಂಬ ಆಟದಲ್ಲಿ ನೀನು ಆಡ ಬಯಸಿದೆ. ಆಟ ಸೋತು ಮುಗಿದ ಮೇಲೂ ಗೆಲುವ ಹಠವು ಏತಕ್ಕೆ? ಅರಿಶಿಣ ಕುಂಕುಮ ನಿಂಗೆ ಕೇವಲ ಬಣ್ಣವ
ನೆಲದ ಕಸದಲ್ಲೆಲ್ಲೋ ಕಳೆದು ನೀನೀಗ ಬೊಂಬೆಯಾದೆ, ನೀನೀಗ ಬೊಂಬೆಯಾದೆ. ನಿಜವಾದ ಬೊಂಬೆಯಾದೆ. ಬೊಂಬೆ ಬೊಂಬೆ ವೇದು ನನ್ನವನು, ನನ್ನಿಂದ ಅವನ್ನ ಕಿತ್ಕೋಬೇಡ. ಅವನನ್ನ ನನಗೆ ಬಿಟ್ಕೊಡು. ಅದೆಲ್ಲ ಆಗಲ್ಲ. ಅವನು ನನ್ನವನು, ನಾನು ಅವನ್ನ ನಿನ್ಗೆ ಬಿಟ್ಕೊಡಲ್ಲ. ಬಿಟ್ಕೊಡಲ್ವಾ? ನಿನ್ನಿಂದ ಅವನನ್ನ ಹೇಗ್ ಬಿಡ್ಸ್ಕೋಬೇಕು ಅಂತ ನನಗೆ ಗೊತ್ತು. ಅಪಾಯ ಕಾದಿದೆ. ಇನ್ನು ತಡ ಮಾಡಬೇಡಿ. ಇದಕ್ಕೊಂದು ಮುಕ್ತಿ ಕಾಣಿಸಲೇಬೇಕಾಗಿದೆ. ಇವತ್ತು ಕರಾಳ ಅಮಾವಾಸ್ಯೆ. ಅಮಾವಾಸ್ಯೆ ಕಳೆದ್ರೆ ಅವಳು ನಿಮ್ಮ ಪಾಲಿಗೆ ಖಂಡಿತ ಕರಾಲಿ ಆಗೇ ಆಗ್ತಾಳೆ. ಅವಳು ಕರಾಲಿ ಆದ್ರೆ ನಿಮ್ಮನ್ನು ಖಂಡಿತ ಬಲಿ ತಗೊಂಡ್ಬಿಡ್ತಾಳೆ. ಏನ್ ಹೇಳ್ತಾ ಇದ್ದೀರಾ ಗುರುಜಿ? ನಾವೇನು ತಪ್ಪು ಮಾಡಿಲ್ಲ ಅಂದ್ಮೇಲೂ ಅವಳು ಯಾಕೆ ನಮ್ಮನ್ನ ಬಲಿ ತಗೋತಾಳೆ? ತಪ್ಪು ಮಾಡಿಲ್ಲ ಅಂತ ನೀವೀಗ ಹೇಳ್ತಿದ್ದೀರಾ. ನಿಮ್ಮಿಂದನೇ ತಪ್ಪಾಗಿದೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ವೇದ ಜೀವನಕ್ಕೆ ಬೇರೆ ಯಾವ ಹೆಣ್ಣು ಬರೋದು ಅವಳಿಗೆ ಇಷ್ಟ ಇಲ್ಲ. ಅದಕ್ಕೆ ಅವಳು ಮೊದಲು ನಿನ್ನನ್ನು ಬಲಿ ತಗೋತಾಳೆ. ಇದಕ್ಕೇನಾದ್ರೂ ವೇದ ಅಡ್ಡ ಬಂದ್ರೆ ಇವನನ್ನು ಬಲಿ ತಗೊಂಡು ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಇದಕ್ಕೆ ನಾನು ಬಿಡಲ್ಲ. ಅವಳಿಗೇನು ನಾನು ಮೋಸ ಮಾಡಿಲ್ಲ, ಅವಳೇ ನನಗೆ ಮೋಸ ಮಾಡಿರೋದು. ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯ ಇಲ್ಲ ಈಗ. ಈ ಅಮಾವಾಸ್ಯೆ ಕಳೆದ್ರೊಳಗಡೆ ಅವಳ ಆತ್ಮ ಸೇರ್ಕೊಂಡಿರೋ ಆ ಬೊಂಬೆನ ಹುಡ್ಕೊಂಡು ತಗೊಂಡು ಬನ್ನಿ. ಅದಕ್ಕೆ ಮುಕ್ತಿ ಕೊಟ್ರೆ ನೀವು ಬದುಕಬಹುದು. ಅದಕ್ಕೇನ್ ಬೇಕು ಏರ್ಪಾಟ್ ನಾನು ಮಾಡ್ತೀನಿ. ಇದು ಇನ್ನು 12 ಗಂಟೆ ಒಳಗಡೆ ಆಗ್ಬೇಕು. ನೀವಿನ್ ಹೊರಡಿ. ವೇದ್, ವೇದ್, ಗುರುಜಿ ಏನ್ ಹೇಳಿದ್ರು? ಅದನ್ನ ಆಮೇಲೆ ಹೇಳ್ತೀನಿ. ಈಗ ನಡಿ. ಈಗ ಆ ಬೊಂಬೆನ ಎಲ್ಲಂತ ಹುಡ್ಕೋದು? ಈಗ ನಮ್ಮನ್ನು ದೇವರೇ ಕಾಪಾಡಬೇಕು. ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋ ಹಾಗಾಗಿದೆ. ಈ ಸಮಯದಲ್ಲಿ ಚಂಚಲ್ ಇದ್ದಿದ್ರೆ ಸಹಾಯ ಆಗ್ತಿತ್ತು. ಅವನು ಬೇರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನಾವೀಗ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ವೇದ್. ನಮ್ಮ ಕೆಲಸ ನಾವೇ ಮಾಡೋಣ. ಆ ಬೊಂಬೆ ಇದ್ದ ಜಾಗಕ್ಕೆ ಒಂದ್ಸಲ ಹೋಗಿ ಸರ್ಚ್ ಮಾಡೋಣ. ಸಿಕ್ಕಿದ್ರೂ ಸಿಗ್ಬೋದು. ಸರಿ, ಬಾ.